ಈಗ ನಮ್ಮನ್ನು ನಾವು ಅರಿಯೋದಂದರೆ ನಾವು ಲೈಫ್ ಸ್ಕಿಲ್ಸಲ್ಲಿ ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತೀವಿ. ಅದೊಂದು ಬಹಳ ಮುಖ್ಯವಾಗಿರುವಂಥ ಒಂದು ಲೈಫ್ ಸ್ಕಿಲ್ಲು. ಈ ನಮ್ಮನ್ನು ಸ್ವ ಅರಿವು ಅಂದರೆ ನಮ್ಮ ಬಗ್ಗೆ ನಮಗೆ ತಿಳಿದಿರೋದು. ಈ ಅರಿವು ನನಗನ್ನಿಸ್ದಂಗೆ ಇವಾಗಿನ ಮಕ್ಕಳಲ್ಲಿ ಬಹಳ ಕಡಿಮೆ ಇದೆ. ಏಕೆಂದರೆ ನಾನು 1ನೇ ಕ್ಲಾಸ್ ಮಕ್ಕಳಿಗೂ ಪಾಠ ಮಾಡ್ತಾ ಇರ್ತೀನಿ, PG ಲೆವೆಲ್ಗೂ ಪಾಠ ಮಾಡ್ತಾ ಇದ್ದೀನಿ. ನನಗೆ ಈ ಮಕ್ಕಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರ ಬಗ್ಗೆ ಅವರು ಟೈಮ್ ಕೊಡೋದು ಬಹಳ ಕಡಿಮೆ ಆಗಿದೆ. ಈ ಮಕ್ಕಳಲ್ಲಿ ನಿನಗೇನು ಸ್ಕಿಲ್ಸ್ ಇದೆ, ನಿನಗೇನು ಗೊತ್ತು ಅಂತಂದರೆ ಅವ್ರು ಯಾವಾಗಲೂ ಔಟ್ವರ್ಡಾಗಿ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ. ಮೆಂಟಲಿ ನನ್ನ ಎಬಿಲಿಟಿ ಏನು, ನನ್ನ ಶಕ್ತಿ ಏನು, ನನಗೆ ಯಾವುದು ಪಾಸಿಟಿವ್ಸ್ ಇದೆ, ನನ್ನಲ್ಲಿ ಯಾವುದು ನೆಗೆಟಿವ್ಸ್ ಇದೆ, ನಾನು ಯಾವ ಫೀಲ್ಡಲ್ಲಿ ಚೆನ್ನಾಗಿದ್ದೀನಿ, ನಾನು ಏನು ಮಾಡಬಹುದು, ನನಗಿರೋವಂಥ ಗುಣಗಳು ಏನೇನು, ಟ್ರೈಟ್ಸ್ ಅಂತ ಹೇಳ್ತೀವಿ ನಾವು, ಪರ್ಸ್ನಾಲಿಟಿ ಟ್ರೈಟ್ಸ್ ಅಂತ, ಅದು ಏನೇನು, ತಾಳ್ಮೆ ಜಾಸ್ತಿ ಇದೆಯಾ, ಸಹನೆ ಜಾಸ್ತಿ ಇದೆಯಾ, ಅಥವಾ ಮುಂಗೋಪ ಜಾಸ್ತಿ ಇದೆಯಾ, ನಾನೇನು ತಪ್ಪು ಮಾಡ್ತಾ ಇದ್ದೀನಿ, ಇದೆಲ್ಲ ಗೊತ್ತಾಗೋಕ್ಕೆ ಮಕ್ಕಳಲ್ಲಿ ಅವರನ್ನು ಅರಿತ್ಕೊಳ್ಳೋಕ್ಕೆ ಅಟ್ಲೀಸ್ಟ್ ಡೈಲಿ 5 to 10 minutes ಅವರು ಇಡಬೇಕು. ಈ ಸಮಯದಲ್ಲಿ ಏನು ಮಾಡಬೇಕಂದ್ರೆ ನೀವದನ್ನ ಮೆಡಿಟೇಷನ್ ಅಂತನಾದರೂ ಕರಿಬಹುದು, ಅಥವಾ ರಿಲ್ಯಾಕ್ಸೇಷನ್ ಅಂತ ಕರಿಬಹುದು, ಬ್ರೀದಿಂಗ್ ಅಂತ ಕರಿಬಹುದು, ಏನೇ ಆಗಿರಲಿ. ಮಕ್ಕಳು ಅವರು 10 minutes ಡೈಲಿ ಕೂತು ಅವರ ಬಗ್ಗೆ ಒಂದು ಸಹಜವಾದ ಒಂದು ಒಳನೋಟ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಏನಿದು ಸ್ವ ಅರಿವು ಅಂದರೆ ಅವರಲ್ಲಿರೋಂಥ ಕೆಪಾಸಿಟೀಸ್ ಏನು, ಅವರಲ್ಲಿರೋಂಥ ನ್ಯೂನತೆಗಳೇನು ಅಂತ ಅವ್ರಿಗೆ ಗೊತ್ತಿರಬೇಕು. ಯಾಕೆ ಗೊತ್ತಿರಬೇಕು? ಮುಂದೆ ಅವರು ಯಾವುದೇನು ಫರ್ದರ್ ಸ್ಟೆಪ್ಸ್ ತೊಗೊಳಕ್ಕೆ ಜೀವನದಲ್ಲಿ ಅವ್ರಿಗೆ ನಾನು ಈ ಸ್ಟೆಪ್ನಲ್ಲಿ ಹೋಗೋದು ಸರಿ ಇಲ್ಲ, ಏಕೆಂದರೆ ನನಗೆ ಇದರಲ್ಲಿ ಕೆಪಾಸಿಟಿ ಇಲ್ಲ ಅಂತ ಗೊತ್ತಿರಬೇಕಲ್ಲ. ಈಗ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾದರೆ ತಾನೇ. ಈಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಿಂತ್ಕೊಂಡು ನೀವು ಯಾವುದೋ ಒಂದು ಬಸ್ ಹತ್ತಬೇಕು ಅಂದರೆ ಫಸ್ಟ್ ಯಾವ ಊರಿಗೆ ಹೋಗಬೇಕು ಅಂತ ಗೊತ್ತಿರಬೇಕು ನಿಮಗೆ. ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಿಂತ್ಕೊಂಡು ಬಸ್ಗಳು ಬರ್ತಾ ಇರುತ್ತೆ. ಈ ಬಸ್ ಬಂತು, ರಾಯಚೂರು ಬಸ್ ಬಂತು, ಗುಲ್ಬರ್ಗ ಬಸ್ ಬಂತು, ಮೈಸೂರು. ಯಾರಾದರೂ ಬಂದು ಕೇಳಿದ್ರೆ ಯಾವ ಊರಿಗೆ ಹೋಗ್ಬೇಕಂತಿದ್ದೀರಾ ಅಂದರೆ ನನಗೆ ಗೊತ್ತಿಲ್ಲ, ಬಸ್ಸಲ್ಲಿ ಹೋಗಬೇಕು. ಈ ರೀತಿ ಆಗ್ತಾ ಇದೆ ಮಕ್ಕಳ ಜೀವನ. ಮಕ್ಕಳಿಗೆ ಮುಂದೆ ಹೋಗಬೇಕು ಅಂತ ಗೊತ್ತು, ಎಲ್ಲಿಗೆ ಹೋಗಬೇಕು, ನಾನು ಇದನ್ನು ಓದಿ ಮುಂದೆ ಏನಾಗಬೇಕು, ಈ ಥರ ಕಲ್ಪನೆಗಳನ್ನ ಕೊಡೋವಂಥದ್ದು, ಈ ಥರ ರಿಯಾಲಿಟಿನ ಕೊಡೋವಂಥದ್ದು ಪ್ರೊಫೆಷನಲ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ನಮ್ಮ ಮಹತ್ತರವಾದ ಜವಾಬ್ದಾರಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.